ಈ ಒಂದು ಇನ್ವೆಸ್ಟ್ಮೆಂಟ್ ನಿಮಗೆ ಡಬಲ್ ಬೆನಿಫಿಟ್ ಕೊಡುತ್ತೆ, ಪರ್ಸ್ನಲಿ ಫಿನಾನ್ಷಿಯಲಿ ಬೋತ್. ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ನಾವು ಮಾತಾಡ್ತಾ ಇರೋದು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ. ಸೆಕ್ಷನ್ 80D ಇನ್ಕಮ್ ಟ್ಯಾಕ್ಸ್ ಪ್ರಕಾರ ನೀವು ಒಂದು ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಬೈ ಮಾಡಿದಾಗ ಅಥವಾ ನಿಮ್ಮ ಒಂದು ಹೆಲ್ತ್ ಎಕ್ಸ್ಪೆನ್ಸಸ್ನ ನೀವು ಕ್ಲೇಮ್ ಮಾಡಕ್ ಹೋದಾಗ ಕಂಪ್ಲೀಟ್ ಆಗಿ ನಿಮಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಸೆಕ್ಷನ್ 80D ಪ್ರಕಾರ ನೀವು ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡಿದಾಗ ನೀವು ಸೆಲ್ಫ್ ಅಥವಾ ಸ್ಪೌಸ್ ಅಥವಾ ಡಿಪೆಂಡೆಂಟ್ ಚಿಲ್ಡ್ರನ್ಸ್ ಮೇಲೆ ಅಪ್ ಟು 25,000 ಟ್ಯಾಕ್ಸ್ ಎಕ್ಸೆಂಪ್ಷನ್ ತಗೊಳ್ಬೋದು ಅಥವಾ ಪ್ರೀಮಿಯಂನ ಕ್ಲೇಮ್ ಮಾಡ್ಬೋದು. ಇನ್ ಕೇಸ್ ಆಫ್ ನೀವು ಪೇರೆಂಟ್ಸ್ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ರೆ ಅವರ ಒಂದು ಏಜ್ ಬಿಲೋ 60 ಇದ್ರೆ ಅಪ್ ಟು 25,000, ಸೊ ಟೋಟಲ್ 50,000 ನೀವು ಟ್ಯಾಕ್ಸ್ ಎಕ್ಸೆಂಪ್ಷನ್ ಪಡಿಬೋದು ಅಂಡರ್ ಸೆಕ್ಷನ್ ಡಿ. ಇನ್ ಕೇಸ್ ಆಫ್ ಪೇರೆಂಟ್ಸ್ ನಿಮ್ದು 60 ಇಯರ್ಸ್ ಅಬೋವ್ ಇದ್ರೆ 50,000 ಪ್ಲಸ್ ಸೆಲ್ಫ್ ಫ್ಯಾಮಿಲಿಗೆ 25,000 ಅಪ್ ಟು 75,000 rupees ವರೆಗೂ ಟ್ಯಾಕ್ಸ್ ಎಕ್ಸೆಂಪ್ಷನ್ ಪಡಿಬೋದು. ಇನ್ ಕೇಸ್ ಆಫ್ ಸೆಲ್ಫ್ ಫ್ಯಾಮಿಲಿ ಅಥವಾ ಪೇರೆಂಟ್ಸ್ ಇಬ್ರು ಕೂಡ 60 ಅಬೋವ್ ಇದ್ರೆ ನೀವು ಅಪ್ ಟು 1 lakh rupees ವರೆಗೂ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕ್ಲೇಮ್ ಮಾಡ್ಬೋದು. ಸೊ ಆಯ್ತಲ್ಲ, ಎರಡು ತರ ಬೆನಿಫಿಟ್. ಒಂದು ಪರ್ಸ್ನಲಿ ಹೆಲ್ತ್ ಕೂಡ ನಿಮ್ಗೆ ಬೆನಿಫಿಟ್ ಸಿಕ್ತು ಅಂಡ್ ಇನ್ಕಮ್ ಟ್ಯಾಕ್ಸ್ ಫಿನಾನ್ಷಿಯಲಿ ಕೂಡ ಬೆನಿಫಿಟ್ ಸಿಕ್ತು. ಸೊ ಇಂಡಿಯಾದಲ್ಲಿ ಜಸ್ಟ್ 30 to 40% ಜನ ಹತ್ರ ಮಾತ್ರ ಇನ್ಶೂರೆನ್ಸ್ ಇರೋದು, ಇನ್ನು 60% ಲಾರ್ಜ್ ಚಂಕ್ ಹಾಗೆ ವಿತೌಟ್ ನಾಲೆಡ್ಜ್ ಅವ್ರಿಗೆ ಇನ್ಶೂರೆನ್ಸ್ ಅವ್ರವ್ರಿಗೂ ಇನ್ನೂ ತಲುಪಿಲ್ಲ. ಇನ್ ಕೇಸ್ ನೀವು ಕೂಡ ನಿಮ್ಮ ಫ್ಯಾಮಿಲಿನ ಸೆಕ್ಯೂರ್ ಮಾಡಬೇಕು ಹೆಲ್ತ್ ಇನ್ಶೂರೆನ್ಸ್ ಮುಖಾಂತರ ಅಂಡ್ ಈ ಒಂದು ಟ್ಯಾಕ್ಸ್ ಬೆನಿಫಿಟ್ ಪಡಿಬೇಕು ಅಂತ ಅಂದ್ರೆ ನೀವು ನನ್ನ ಚಾನೆಲ್ನ ಫಾಲೋ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ನನ್ನ DM ಮಾಡಿ ಅಥವಾ ನನಗೆ ಕಮೆಂಟ್ಸ್ ಮಾಡಿ, ನಾನು ನಿಮಗೆ ರೀಚ್ ಔಟ್ ಆಗ್ತೀನಿ. ಥ್ಯಾಂಕ್ ಯು.